ಮಂಡ್ಯ ನಗರದ IUML ಮತ್ತು AIKMCCಯ ಮಂಡ್ಯ ಡಿಸ್ಟ್ರಿಕ್ಟ್ ಕಮಿಟಿ ವತಿಯಿಂದ ರಂಜಾನ್ ಹಬ್ಬದ ಪ್ರಯುಕ್ತ ಮುಸ್ಲಿಂ ಬಾಂಧವರಿಗೆ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಗಿಡಕ್ಕೆ ನೀರನ್ನು ಹಾಕೋದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸದಸ್ಯರಾದಂತಹ ಶ್ರೀಧರ್ ಅವರು ದಯಮಾಡಿ ಈ ಕಾರ್ಯಕ್ರಮವನ್ನು ಕುರಿತು ರಿಟರ್ನ್ ಹೋಗಬೇಕಂತ ಕೇಳ್ತೀನಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಶಾಸಕರಾದ ಗಣಿಗ ರವಿಕುಮಾರ್ ಅವರು ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಶುಭಾಶಯವನ್ನು ಕೋರಿ ಮಾತನಾಡಿದರು. ಯಾರು ಹಸುವಿನಿಂದ ಇರಬಾರ್ದು, ಎಲ್ಲರೂ ಈಕ್ವಲ್ ಆಗಿ ಹಬ್ಬವನ್ನ ಮಾಡಬೇಕು ಅನ್ನೋದು ಇಸ್ಲಾಂ ಧರ್ಮದಲ್ಲಿ ಹೇಳಿರೋದು. ಅದನ್ನ ಚಾಚು ತಪ್ಪದೆ ಪಾಲಿಸುವಂತ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿರುವಂತ ಹಿರಿಯರಾದಂತ ಎಲ್ಲರೂ ಮತ್ತು ಕೌನ್ಸಿಲರ್ ಅವರಿಗೂ ಈ ಕಾರ್ಯಕ್ರಮನ ಆಯೋಜನೆ ಮಾಡಿರುವಂತ ಇಂಗ್ಲೆಂಡ್ನ ಎಲ್ಲ ಪದಾಧಿಕಾರಿಗಳೇ ತಾಯಿಲ್ಲ. ಇದೊಂದು ಒಳ್ಳೆ ಕಾರ್ಯ. ಹಬ್ಬ ಎಲ್ಲರಿಗೂ ಆಗ್ಬೇಕು. ಬರೀ ದುಡ್ಡಿರೋರು ಮಾತ್ರ ಹಬ್ಬ ಆಗ್ಬಾರ್ದು. ಪ್ರತಿಯೊಬ್ಬರಿಗೂ ಕೂಡ ಹಬ್ಬವನ್ನ ಆಚರಣೆ ಮಾಡಬೇಕು ಅನ್ನೋದು ದೇವರ ಒಂದು ಪ್ರಾರ್ಥನೆ. ಆ ರೀತಿಯ ಒಂದು ಒಳ್ಳೆ ಕೆಲಸ ಇದು. ಕಳೆದ 8 ವರ್ಷದ ಮುಂಚೆನೂ ನನ್ನನ್ನ ಕರೆದು ಕಿಟ್ ಅನ್ನ ವಿತರಣೆ ಮಾಡಿಸಿದ್ರು. ಇವತ್ತು ಶಾಸಕರಾದ ನಂತರ ಕಳೆದ ವರ್ಷ ಚುನಾವಣೆ ನೀತಿ ಸಮ್ಮತಿ ಇದ್ದಿದ್ರಿಂದ ಹಂಚಕ್ಕೆ ಬರಕ್ಕಾಗಿರಲಿಲ್ಲ. ಈ ವರ್ಷ ಬಂದಿದ್ದೀವಿ. ಮುಂದಿನ ವರ್ಷದಿಂದ ಇದನ್ನ ದೊಡ್ಡದಾಗಿ ಮಾಡೋಣ. ಎಲ್ಲರಿಗೂ ಯಾರ್ಯಾರು ಇಡೀ ಮಂಡ್ಯದಲ್ಲಿ ಬಡವರಿದ್ದಾರೆ, ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬ ಎರಡಕ್ಕೂ ಎಲ್ಲಾ ಬಡವರಿಗೂ ಕಿಟ್ ಅನ್ನ ಹಂಚೋಣ. ಈ ವರ್ಷ ಕಿಟ್ ಹಂಚ್ತಿರೋರಿಗೆ ದೇವರು ಒಳ್ಳೇದು ಮಾಡ್ಲಿ, ಅವ್ರ ಸಮಸ್ಯೆ ಇನ್ನೂ ದೊಡ್ಡದಾಗಿ ಬೆಳೀಲಿ. ಅವ್ರ ಜೊತೆ ನಾವಿದೀವಿ. ಮತ್ತೆ ಮಂಡ್ಯದ ಎಲ್ಲ ಬಡವರಿಗೂ ಮನೆಯನ್ನ ಕೊಡಬೇಕು ಅನ್ನೋದನ್ನ ನಾವು ಎಲ್ಲ ಪ್ಲಾನ್ ರೆಡಿ ಮಾಡ್ತಾ ಇದೀವಿ. ಮುಂದಿನ ದಿನಗಳಲ್ಲಿ ನಿಮ್ಮ ಹತ್ರ ಎಲ್ಲರ ಹತ್ರ ಅಪ್ಲಿಕೇಶನ್ ಇಟ್ಟುಕೊಂಡು ಯಾರು ಮನೆ ಇಲ್ಲ, ಯಾರು ಬಡವರಿದ್ದೀರಾ, ಯಾರು ಬಾಡಿಗೆ ಕಟ್ತಾ ಇದ್ದೀರಾ ಅವ್ರಿಗೆಲ್ಲ ಸ್ವಂತ ಮನೆಯನ್ನ ಕೊಡುವಂತ ಕಾರ್ಯವನ್ನ ಶೀಘ್ರದಲ್ಲೇ ಮಂಡ್ಯದಲ್ಲಿ ಮಾಡ್ತೀವಿ ಅಂತ ಹೇಳಿ ಉಪವಾಸದ ಕೈ ಮಕ್ಕಳಾಗ್ತಿರೋದ್ರಿಂದ ಜಾಸ್ತಿ ಮಾತಾಡಲ್ಲ. ಇನ್ನೆಲ್ಲರಿಗೂ ಎಲ್ಲರಾಗಲಿ ಧನ್ಯವಾದಗಳು. ನಮಸ್ಕಾರ. ನಂತರ ಶಾಸಕರು ಆಹಾರ ದಿನಸಿ ಕಿಟ್ಟನ್ನು ವಿತರಿಸಿದರು. ಹಂಗೆ ಇಟ್ಕೊಳ್ಳಿ ಮುಂದೆ ಬನ್ನಿ ಅಣ್ಣ. ಮೂರು ಜನ ಸಾಕು. ಮುಂದೆ ನೋಡಿ ರವಿಕುಮಾರ್ ಅವರಿಗೆ ವೇದಿಕೆ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ನಂತರ ಶಾಸಕರ IUML ಕಮಿಟಿ ವತಿಯಿಂದ ಶಾಲು ಹೊದಿಸಿ ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಶಾಸಕರಾದ ಗಣಿಗ ರವಿಕುಮಾರ್ ಅವರು, ನಗರಸಭಾ ಸದಸ್ಯರಾದ ಶ್ರೀಧರ್ ಅವರು, ಅನಿಲ್ ಕುಮಾರ್ ಅವರು, ಮುನಾರ್ ಖಾನ್ ಮಗನಾದ ಇದ್ದೀಸ್ ಖಾನ್ ರವರು ಹಾಗೂ IUMLನ ಪದಾಧಿಕಾರಿಗಳು ಮತ್ತು ಸಾರ್ವಜನಿಕರು ಈ ಸಂದರ್ಭದಲ್ಲಿ ಹಾಜರಿದ್ದರು.